ರೀ ಎದ್ರೇನ್ರಿ? ಯಾಕೆ ಇವತ್ತು ಇಷ್ಟೊತ್ತು ಗಂಟ ಮಲ್ಕೊಬಿಟ್ಟಿದ್ದೀರಿ? ಯಾವಾಗ್ಲೂ ಇಷ್ಟೊತ್ತಿಗೆ ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ಬರೋರಿ, ಇವತ್ತು ಯಾಕೆ ಇಷ್ಟೊತ್ತು ಗಂಟ ಮಲಗಿದ್ದೀರಿ? ಲೇ ಇವತ್ತು ಯಾಕೋ ಹೊಟ್ಟೆ ಸರಿ ಇರಲಿಲ್ಲ ಕಣೆ. ಮಧ್ಯರಾತ್ರಿನೇ ಹೋಗಿದ್ದೆ ಕೆರೆತವ. ಅದಕ್ಕೆ ಇಟ್ಟೊತ್ತು ಗಂಟೆ ಮಲ್ಕೊಬಿಟ್ಟೆ ಕಣೆ. ಒಂಚೂರು ಕಾಪಿ ಗಿಪ್ಪಿ ಇದ್ರೆ ಕೊಡೆ, ಯಾಕೋ ಹೊಟ್ಟೆ ಒಂಥರ ಗುಡು ಗುಡು ಅಂತೈತೆ. ಹೌದೇನ್ರಿ? ಅದ್ಯಾಕ್ರಿ? ಮನೆ ಊಟನೇ ಮಾಡಿದ್ರಲ್ಲ ನೆನೆಸಲ್ಲವ? ಒಂದೊಂದ್ಕಿತ ಹಂಗೆ ಆಯ್ತದೆ. ನೀರಿ ಕಾಪಿ ಕೊಡ್ತೀನಿ, ಸರಿ ಹೋಯ್ತದೆ. ತಗೊಳ್ರಿ ಕಾಪಿಯಾ. ಆದ್ರೂ ನೀನು ಯೋನೇ ಹೇಳೆ ಪಾರ್ವತಿ, ಬೆಳಿಗ್ಗೆನೇ ಎದ್ದು ಕಾಪಿ ಕುಡಿಲಿಲ್ಲ ಅಂದರೆ ಮನ್ಸಿಗೊಂಥರ ಸಮಾಧಾನನೇ ಇರೋಕ್ಕಿಲ್ಲ ಕಣ್ಲೆ. ಕಣ್ರಿ ಹಂಗೆ. ಅಲ್ಲ, ಇವತ್ತು ನಿಮ್ಗೆ ಯಾಕೋ ಹುಷಾರಿಲ್ಲ ಅಂತಿದ್ದೀರಿ. ರೇಷ್ಮೆ ಗುಡ್ ಬೇರೆ ತಗೊಬರಕ್ಕೆ ಹೋಯ್ತೀನಿ ಅಂತಿದ್ರಿ, ಏನು ಮಾಡ್ತೀರಿ ಇವಾಗ? ಇವತ್ತು ಆಗೋಕ್ಕಿಲ್ಲ ಕಣ್ಲೆ. ನೋಡುಮಾ, ಮುಂದಿನ ವಾರ ಯಾವಾಗಾರು ತಗೋಬತ್ತೀನಿ ತೆಗಿ. ಒಂದು ವಾರ ಆರಾಮಾಗಿರ್ತೀನಿ ಕಣ್ಲೆ. ಹಂಗೆ ಮಾಡಿ ಅತ್ಲಾಗೆ. ಆಮೇಲೆ ಆ ಹಸುನ ಹೊಲಕಾರು ಕರ್ಕೊಂಡು ಹೋಗಿ ಬರ್ರಿ ಇವತ್ತು. ದಿನನೂ ಇಲ್ಲೇ ತಗೊಬಂದು ಮೇವು ಹಾಕ್ತೀರಿ. ಅದಕ್ಕೂ ಪಾಪ ಆಚೆ ಎಲ್ಲ ಬಂದರೆ ಒಂಥರ ಖುಷಿ ಆಯ್ತದಲ್ವಾ ಪಾಪ. ಪಶುಗಳು ಏನು ಬಾಯಿ ಬಿಟ್ಬಿಟ್ಟು ಕೇಳವ ಆಚೆ ಕರ್ಕೊಂಡೋಗಿ ಅಂತ? ಆಚೆ ಹೊಲದ ಹತ್ರ ಕರ್ಕೊಂಡೋಗಿ ಮೇಯಿಸ್ಕೊಬಂದ್ಬಿಡ್ರಿ ಇವತ್ತು. ಸರಿ ಬಿಡ್ಲಿ, ಹಾಗೆ ಮಾಡ್ತೀನಿ. ಇವತ್ತೊಂದು ದಿನ ಆಗೋಯ್ತು ಅಲ್ವಾ, ಆಚೆ ಕರ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತೀನಿ. ಹಂಗೆ ಯಾಕೋ ಮಳೆ ಬೇರೆ ಬರಂಗೈತಲ್ವಾ, ಬಿರ್ನೆ ಬಂದ್ಬಿಡ್ತೀನಿ ತಗೋ. ಸರಿ ಕಣ್ರಿ, ಆಯಿತು, ಹೋಗ್ಬಿಟ್ಟು ಬನ್ನಿ. ಯಾಕೋ ಬೆಳಗಿಂದ ಹೊಟ್ಟೆನೇ ಸರಿಕಿಲ್ವಲ್ಲ. ಸೊ 2 ಕೀಟ ಹೋಗಿದ್ದೀನಿ ಕೆರೆತವ, ಆದರೂ ಇನ್ನೂ ಹಂಗೆ ಆಯ್ತೈತಲ್ಲ ಯಾಕೋವ. ಈ ಹಸನ ಎಲ್ಲಿ ಕಟ್ಟಾಕ್ಬಿಟ್ಟು ಹೋಗೋಣಪ್ಪ, ಹಸ ಬೇರೆ ಕರ್ಕೊಬಂದ್ಬಿಟ್ಟೆ ಈಗ. ಪಾಪ ಇದು ಬೇರೆ ಎಲ್ಲಿದ್ದದು ಒಂದೇಯ. ನೋಡುಮ್ಮ, ಪಕ್ಕದ ತೋಟದಲ್ಲಿ ಕೆಂಪಜ್ಜ ಏನಾರು ಇದ್ರೆ ಕರೆದು ಹಸದ ಹತ್ರ ಬಿಟ್ಬಿಟ್ಟು ಒಂಚೂರು ಆಚೆಗೆ ಹೋಗ್ಬಿಟ್ಟು ಬರು ಮಾತಾಗಿ. ನೋಡುಮ್ಮ. ಓ ಕೆಂಪಜ್ಜ, ನೀನೇ ಬಂದ್ಬಿಟ್ಟಿಯಾ? ಹೆಂಗೋ ನಾನೇ ಬರೋಣ ಅಂತಿದ್ದೆ ಕಣಪ್ಪ ಅಲ್ಲಿಗೆ. ಯಾಕ್ರಮಣ, ಏನಾಯ್ತು? ಅಲ್ಲ, ಏನು ಈಟ್ ದಿನದಿಂದ ಹಸವ ಮನೇಲೆ ಕಟ್ಟಾಕತ್ತಾ ಇದ್ದೆ, ಇವತ್ತು ಆಚೆ ಕರ್ಕೊಬಂದ್ಬಿಟ್ಟಿದ್ಯಲ್ಲ. ರೇಷ್ಮೆ ಕೆಲಸ ಇಲ್ವೇನೋ ಇವತ್ತು? ಇಲ್ಲ ಕಣಪ್ಪ, ರೇಷ್ಮೆ ಹುಳು ತರಬೇಕಿತ್ತು, ತಂದಿರಲಿಲ್ಲ. ಒಂದು ವಾರ ಆತಾಗಿ ಆರಾಮಾಗಿರುಮ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಕಣಪ್ಪ ತೆಗಿ. ಎಷ್ಟು ಅಂತ ಮಾಡೋದಪ್ಪ, ಮಾಡಿ ಸಾಕಾಗೈತ ತೆಗಿ. ಅಯ್ಯೋ ಕಣಣ್ಣ, ಆರಾಮಾಗಿರು ಒಂದು ಸ್ವಲ್ಪ ದಿನ. ಯೋಟು ಅಂತ ಒಬ್ಬನೇ ಮಾಡಿ ಸಾಕಾಯ್ತೆ ನೀನು ಅಲ್ವಾ. ಅದಕ್ಕೆ ಇವತ್ತು ಹಸ ಕರ್ಕೊಬಂದಿದ್ದ ಮೇಸಕ್ಕೆ ಅಂತ. ಕಣಪ್ಪ. ಇವಳುನೇನೋ ಕರ್ಕೊಬಂದ್ಬಿಟ್ಟೆ, ನೋಡಿದ್ರೆ ಯಾಕೋ ಹೊಟ್ಟೆ ಒಂಥರ ಗುಡುಗುಡು ಅಂತೈತೆ. ಇವತ್ತು ಯಾಕೋ ಬೆಳಿಗ್ಗೆಯಿಂದನೂ ಹಂಗೆ ಆಯ್ತೈತೆ ಕಣೋ. ಯಾಕೆ, ಏನಾಯ್ತು? ಏನು ತಿಂದಿದ್ದೆ? ನೀನಂತೂ ಮನೇಲೇ ಉಣ್ತೀಯಲ್ಲ, ನನ್ನಂಗೆ ಹೋಟ್ಲು ಪಾಟ್ಲಿಗೂ ಹೋಗೋದಿಲ್ಲ. ಏನಾಯ್ತಪ್ಪ? ಅದು ಏನೋ ಗೊತ್ತಿಲ್ಲ ಕಣಪ್ಪ, ಬೆಳಿಗ್ಗೆಯಿಂದನೂ ಹಂಗೆ ಆಯ್ತೈತೆ. 2 ಕಿತ ಕೆರೆದಾಗ ಹೋಗಿ ಬಂದಿದ್ದೀನಿ, ಮತ್ತೆ ಯಾಕೋ ಗುಡುಗುಡು ಅಂತೈತೆ. ಅದಕ್ಕೆ ನಿನ್ನ ಹುಡುಕ್ತಾ ಇದ್ದೆ. ನೀನು ಬಂದರೆ ಒಂಚೂರು ರಸ ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ. ಹೌದಾ? ಹಂಗಾರೆ ನಾನು ಬಂದಿದ್ದು ಒಳ್ಳೇದಾಯ್ತು. ಹೋಗ್ಬಿಟ್ಟು ಬಾರೋಣ, ನಾನು ನೋಡ್ಕೊತಾ ಇರ್ತೀನಿ ಹಸನ, ಹೋಗ್ಬಿಟ್ಟು ಬಾ. ಸರಿ ಕಣಪ್ಪ, ಹುಷಾರಾಗಿ ನೋಡ್ಕಪ್ಪ. ಅಯ್ಯೋ ನಮ್ಮ ಮನೆ ಲಕ್ಷ್ಮಿ ಕಣಪ್ಪ ಇವಳು, ಗೌರಿ ಇವಳು, ಆಯ್ತಾ? ಎಲ್ಲರೂ ಬಿಟ್ಬಿಟ್ಟು ಹೊಂಟೋದಿ ಆಮೇಲೆ. ಇಲ್ಲೇ ಕುತ್ಕೊಂಡು ನೋಡ್ಕೊತಾ ಇರು. ಬಿರ್ನೆ ಬಂದ್ಬಿಡ್ತೀನಿ, ದೂರ ಏನು ಹೋಗೋಕ್ಕಿಲ್ಲ, ಇಲ್ಲೆಲ್ಲರೂ ಹೋಗಿ ಬಿರ್ನೆ ಬಂದ್ಬಿಡ್ತೀನಿ, ಆಯ್ತಾ? ಸರಿ ಕಣ್, ಹೋಗೋಣ, ನೋಡ್ಕೊತೀನಿ. ಇದ್ಯಾಕೆ ಹಿಂಗೆ ಎದುರ್ಕತ್ತೀಯ ನೀನು? ಅಯ್ಯೋ ಯಾಕೋ ಈ ವಾತಾವರಣಕ್ಕೂ ಏನೋ ಅಯ್ಯೋ ಸಖತ್ತಾಗಿ ನಿದ್ದೆ ಬರ್ತೈತೆ. ಈ ರಾಮಣ್ಣ ಬೇರೆಯ ಹಸು ಅಂಟಾಕ್ಬಿಟ್ಟು ಹೋಗ್ಬಿಟ್ನಲ್ಲ, ಏನು ಮಾಡಾನೆ, ನಿದ್ದೆ ಬೇರೆ ಎಳಿತೈತಲ್ಲಪ್ಪ. ಹಸ ಇನ್ನೆಲ್ಲಿ ಓದೋದು? ನಮ್ಮ ಹೊಲದಲ್ಲೇ ಇರ್ತದೆ. ಮಲ್ಕೊಬಿಡ್ತೀನಿ ಒಂದು ಸ್ವಲ್ಪ ಹೊತ್ತಾಗಿ. ಒಂದು 10 ನಿಮಿಷ 15 ನಿಮಿಷ ಮಲ್ಕೊಂಡಿದ್ರೆ ನನಗೂ ಒಂಚೂರು ಆರಾಮ ಅನ್ನಿಸ್ತದೆ. ಅಷ್ಟೊತ್ತಿಗೆ ರಾಮಣ್ಣನೂ ಬರ್ತಾನೆ ತೆಗಿ, ಮಲ್ಕೊಬಿಡು ಮಾತಾಗಿ. ಗೌರಿ, ಎಲ್ಲೂ ಹೋಗ್ಬಿಡ ಕಣವ. ಒಂದು ಈಟೊತ್ತು ಮಲ್ಕೊತೀನಿ ನಾನು, ಇಲ್ಲೇ ನನ್ನ ಹತ್ರನೇ ಇರು, ಆಯಿತಾ? ಎಲ್ಲರೂ ಹೋಗ್ಬಿಟ್ಟು ಆಮೇಲೆ ರಾಮಣ್ಣ ಏನು ಬಿಡೋಕ್ಕಿಲ್ಲ ನನಗೆ, ಎಲ್ಲೂ ಹೋಗ್ಬಿಡ, ಇಲ್ಲೇ ಇರವ. ಅಯ್ಯೋ, ನಾವು ಹಿಂಗೆ ಹೇಳಿದ್ರೆ ಹಸುಗಳ್ಗೇನು ಅರ್ಥ ಆಗ್ತದ? ಇರಲಿ, ಆದ್ರೂ ಒಂದು ಮಾತು ಹೇಳೋಣ ಅಂತ ಹೇಳಿನಿ. ಗೌರಿ, ಎಲ್ಲೂ ಹೋಗ್ಬಿಡ ಕಣವ. ಇದೇನಿದು ಕೆಂಪಣ್ಣ ಮಲ್ಕೊಬಿಟ್ಟವನಲ್ಲ? ಅಯ್ಯೋ, ಹಸ ನೋಡ್ಕೊ ಅಂದ್ರೆ ಇವ್ನು ಹಿಂಗೆ ಮಲ್ಕೊಂಡು ಗೊರಕೆ ಹೊಡಿತಾವನಲ್ಲಪ್ಪ. ಬೆಳಿಗ್ಗೆ ಮಲ್ಕೊಂಡವನಲ್ಲ, ಇವ್ನಿಗೆ ಏನು ಬಂದಿರೋದಂಥದ್ದು? ಥೋ, ಲೋ ಕೆಂಪಣ್ಣ, ಕೆಂಪಣ್ಣ ಎದೆಲ್ಲ ಎದ್ಯಾಕಲ್ಲ ಹಿಂಗೆ ಮಲ್ಕೊಂಡಿದ್ದೀನಿ ನೀನು ಬೆಳಿಗ್ಗೆ? ಕೆಂಪಣ್ಣ ಎದೆಲ್ಲ. ಓ ರಾಮಣ್ಣ ಬಂದಣ್ಣ. ಅಯ್ಯೋ ಯಾಕೋ ಸುಸ್ತಾಯ್ತಿತ್ತು ಕಣಣ್ಣ ಒಂಥರ ಇವತ್ತು. ಆಮೇಲೆ ಮೋಡ ಬೇರೆ ಕೌದೈತಲ್ಲ, ನಿದ್ದೆ ಕಣಣ್ಣ. ಅದಕ್ಕೆ ಒಂದು 10 ನಿಮಿಷ ನಿಮ್ಮ ಬರೋಗಂಟ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೆ ಕಣಣ್ಣ ಆಟೆಯ. ಇದು ಎದ್ದೇಳ್ತೀನಿ. ಅಯ್ಯೋ ಶರೀರ ಬೇರೆ ದಪ್ಪದಲ್ವೇನಣ್ಣ, ಎದ್ದೇಳಕ್ಕಾಗೋದಿಲ್ಲ ಕಣಣ್ಣ, ಅದು ಬಿರಿನೇ. ಒಂಚೂರು ಎತ್ತತೀನಣ್ಣ. ಓಹೋ, ನೋಡ್ಲಾ ನಿನ್ನ ಮಜವಾ?
ಮಲ್ಕೊಳ್ಳೋದಲ್ದಲೇ ಇವಾಗ ಎತ್ತುತ್ತೀನಣ್ಣ ಅಂತ ಬೇರೆ ಕೇಳ್ತಾ ಇದ್ದಿ. ಇರು ನೀನು ಎಲ್ರಿಗೋಗಿ ಹೇಳ್ತೀನಿ, ಏನು ಮಾಡಲ್ಲ ಕಣವ ಅಲ್ಲಿ, ಬರೀ ಮಲ್ಕೊಂಡು ಎದ್ದು ಬರ್ತಾನೆ ಅಂತ ಐತಿರು ನಿನಗೆ. ಅಯ್ಯೋ ಹಂಗೇನಾದ್ರು ಮಾಡ್ಬಿಟ್ಟಿಯ ಕಣಣ, ಆಮೇಲೆ ಈ ಕಡೆ ಬರೋಕ್ಕೆ ಬಿಡೋಕ್ಕಿಲ್ಲ ಕಣಣ. ಯಾಕೋಯ್ತೀಯ, ಮನೇಲೇ ಇರು ಅಂತಂತಾರೆ. ಈ ಬಾರಣ ಒಂಚೂರು ಕೈ ಕೊಡು ಬಾರಣ, ಎತ್ತು. ಆಯ್ತು ಕಣ ಹೇಳಪ್ಪ. ಮುಗಿತೇನಣ್ಣ ನಿನ್ನ ಕೆಲಸವ ಮುಗಿಸ್ಕೊಬಂದ? ಕಣಪ್ಪ ಮುಗಿಸ್ಕೊಬಂದೆ. ಈಗ ಒಂಚೂರು ಆರಾಮಾಗಿದ್ದೀನಿ. ಹಂಗೆ ಇಲ್ಲಿಂದ ಹೋಗ್ಬೇಕಾರೆ ಒಂದು ಬೇದಿ ಮಾತ್ರ ತಗೊಂಡು ಅಂಗಡಿಲಿ ಸುಂದ್ರ ಅಂಗಡಿಲಿ ತಗೊಂಡು ನುಂಗ್ಕೊಂಡು ಹೋಗ್ತೀನಿ ಅತ್ತಗಿ. ಹಂಗೆ ಮಾಡೋಣ. ಅಯ್ಯೋ ಈಗಿನ ಕಾಯಿಲೆಗಳು ಅದು ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಗೊತ್ತೇ ಆಗೋದಿಲ್ಲ ಕಣಣ್ಣ. ನುಂಗ್ಕೊಬಿಡು ಒಂದು ಮಾತ್ರೆಯ, ಹೆಂಗೋ ನೆಮ್ಮದಿ ಆಯ್ತದ ಒಂಚೂರು. ಕಣಣ್ಣ. ಅಲ್ಲ ಗೌರಿ ಅಲ್ಲ ನೋಡ್ಕೊಂತ ಇಲ್ಲೇ ಬಿಟ್ಟೋಗಿದ್ನಲ್ಲಣ್ಣ, ನೀನು ಮಲ್ಕೊಬಿಟ್ಟಿದ್ಯಾ? ಏನಾಯ್ತು ಗೌರಿ ಅಲ್ಲೋದ್ಲು? ಎಲ್ಲೂ ಹೋಗಿರಕ್ಕಿಲ್ಲ ಕಣ. ನಾನು ಹೇಳಿದ್ದೆ ಗೌರಿಗೆ ಇಲ್ಲೇ ಎಲ್ಲಾದರೂ ಮೇಯ್ತಿರವ ಅಂತ. ಇಲ್ಲೇ ಎಲ್ಲೋ ಮೇಯ್ತಾ ಇರ್ಬೇಕೇನೋ, ನೋಡ್ತೀನಿ ಇರೋಣ ಹೋಗ್ಬಿಟ್ಟು. ಇದೇನು ಕೆಂಪಣ್ಣ ಹಿಂಗಂತ ಇದ್ದೀನಿ ನೀನು? ಗೌರಿಗೆ ಹೇಳಿದ್ದೆ ಅಂದರೆ ಅದಕ್ಕೇನು ಅರ್ಥ ಆದದ ಅಣ್ಣ? ಸೊ ನೀನು ನಂಬ್ಕೊಂಡು ಬಿಟ್ಬಿಟ್ಟು ಹೋದ್ನಲ್ಲಪ್ಪ ನಾನು. ಅಯ್ಯೋ ಏನು ಮಾಡೋದು, ಹಿಂಗೆ ಮಾಡ್ತೀಯಲ್ಲ ನೀನು? ಏನೋ ಒಂಚೂರು ಕಡೆಗೆ ಹೋಗ್ಬಿಡ್ತೀನಿ ಕಣಪ್ಪ, ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೋದ್ರೆ ನೀನು ಹಸನೆ ಕಳ್ದಾಕಿದೀಯಲ್ಲಣ್ಣ. ಎಲ್ಲೋಯ್ತು ಅಂತ ಕಾಣೋಣ ಇವಾಗ. ಸೊ ಅದ್ಯಾಕೆ ರಾಮಣ್ಣ ಹಿಂಗಾಡಿಯಾ? ಇರು, ಇಲ್ಲೇ ಎಲ್ಲೋ ಇರ್ತದೆ, ನೋಡ್ಕೊಂಬರೋಣ ಇರು. ಹಂಗಲ್ಲ ಕಣಪ್ಪ, ಮೂಕ್ ಪ್ರಾಣಿ ಅದು. ಅದಕ್ಕೇನು ಗೊತ್ತಾದದ ಇದೇ ನನ್ನ ಹೊಲ ಇದೇ ನನ್ನ ಮನೆ ಅಂತ ಬರೋಕ್ಕೆ? ಪಾಪ ಅದು ಎಲ್ಲೋಯ್ತು ಏನು ಮಾಡೋದು ಇವಾಗ? ಹಿಂಗಾಯ್ತಲ್ಲ. ಅಣ್ಣ ಎಲ್ಲೂ ಹೋಗಿರಕ್ಕಲ್ಲ ಕಣಂತೆ. ನಿಮ್ದೇನು ತೋಟದಲ್ಲಿ ಬೇಲಿ ಹಾಕಿಲ್ವಾ? ಬೇಲಿ ದಾಟ್ಕೊಂಡು ಹೋದದ ಅದು. ತೋಟದೊಳಗೆ ಎಲ್ಲಾದರೂ ಇರ್ತದೆ, ಹೋಗಿ ಹುಡ್ಕೊಬತ್ತೀನಿ ಇರೋಣ. ನಾನು ಬೇರೆಯಾ ಈ ಕೆಂಪನ್ನು ನಂಬ್ಕೊಂಡು ಹಸನ್ ಬಿಟ್ಬಿಟ್ಟೋದ್ರೆ, ಇವನು ಬೇರೆ ಮಲ್ಕೊಂಡು ಹಿಂಗೆ ಎಲ್ಲೋ ಕಳಿಸ್ಬಿಟ್ಟೋನಲ್ಲಪ್ಪ ಹಸನ. ಏನು ಮಾಡೋಣಪ್ಪ ನಾನು? ಅಯ್ಯೋ ನಮ್ಮಂಥ ರೈತರಿಗೆ ಹಸಗಳಿಲ್ಲ ಅಂದರೆ ಬದುಕಾಯ್ತದೇನಪ್ಪ. ಹಸು ಕಳ್ದಾಕ್ಬಿಟ್ನಲ್ಲಪ್ಪ ಇವನು ಇವಾಗ. ಏನು ಮಾಡಾನೆ, ಮನೆಗೆ ಹೆಂಗೆ ಹೋಗನೆ? ಪಾರ್ವತಿ ಏನಾದರೂ ಕೇಳಿದ್ರೆ ಈ ವಿಷಯವ ಸಾಯಿಸಬಿಡ್ತಲ್ಲ ನನ್ನ ಆಟೆಯ. ಏನು ಮಾಡೋದು ಏನೋ ಗೊತ್ತಾಯ್ತಲ್ವಲ್ಲಪ್ಪ. ನೋಡು ಮಾತಾಗಿ ಎಲ್ಲ ಕಡೆನೂ ಹುಡ್ಕೊಂಬ ಒಂದ್ಸರಿ. ಈ ಕಡೆನೂ ಎಲ್ಲೂ ಕಾಣ್ತಾ ಇಲ್ವಲ್ಲಪ್ಪ ಇದು. ಎಲ್ಲೋಯ್ತು ಅಂತ ಹೇಳೋಣ. ಸೊ ಬೇಲಿಗಿರಿ ದಾಟ್ಕೊಂಡು ಹೊಂಟೋಯ್ತು ಏನು? ಬೇಲಿ ದಾಟಕ್ಕೆ ಅದಕ್ಕೇನು ಬರೋಕ್ಕಿಲ್ವಲ್ಲ, ಹೆಂಗೆ ದಾಟ್ಕೊಂಡು ಹೋಯ್ತು? ನೋಡು ಮಾತೆಗೆ ಇನ್ನೊಂಚೂರು ಹಿಂದಕ್ಕೆ ಹೋಗಿ ನೋಡುಮ. ಅಣ್ಣ ರಾಮಣ್ಣ ಇಲ್ಲೇ ಇತ್ಕಣಂದು ಬಾರಣ. ಅದು ಯಾಕಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಬಾ ಇಲ್ಲೇ ಐತೆ. ಅಲ್ಲಿ ನೋಡು ರಾಮಣ್ಣ, ಅಲ್ಲೇ ಇಲ್ವಾ ನಿನ್ನ ಗೌರಿ? ಅಯ್ಯೋ ನನ್ನ ಗೌರಿ ಕಳ್ದೋದ್ಲು ಅಂತ ಹಿಂಗೆ ಆಡ್ತಾ ಇದ್ದಲ್ಲ, ನೋಡು ಅಲ್ಲೇ ಅವಳೆ. ಅಯ್ಯೋ ಸದ್ಯ ಕಣಪ್ಪ, ನನಗಂತೂ ಉಸಿರೇ ನಿಂತೋದಂಗೆ ಆಗೋಗಿತ್ತು ಕಣಪ್ಪ. ಪಾಪ ಮೂಕ್ ಪ್ರಾಣಿ ಎಲ್ಲೋಯ್ತು, ಏನು ಮಾಡ್ಕೊತು ಅಂತ ಭಯನೇ ಆಗೋಗಿತ್ತು ನನಗೆ. ಸದ್ಯ ಇಲ್ಲಿ ಐತಲ್ಲ ಹೆಂಗೋ. ಅಲ್ಲ ಕಣಣ್ಣ, ನೀನು ಹಸ ಕಳೆದೋಯ್ತು ಅಂತ ನನ್ನ ಮೇಲೆ ಎಗ್ರಕ್ಕೆ ಬತ್ತೀಯಲ್ಲಣ್ಣ. ನಾನೇನೋ ಪಾಪ ನೋಡ್ಕೊಳ್ಳೋಣ ಅಂತ ಬಂದರೆ ಹಿಂಗೆ ನನ್ನ ಮೇಲೇನೆಯ ನೀನು ಎಗರ್ಕೊಂಡು ಜಗಳಾಡಕ್ಕೆ ಬತ್ತೀಯಲ್ಲಣ್ಣ. ಏನು ಮಾಡಣೆ? ಅಯ್ಯೋ ಆಯ್ತಪ್ಪ ಇತ್ಕೊಂಡು ಬಿಡು ಕೆಂಪಣ್ಣ. ಅದು ಹಸ ಕಳೆದೋಯ್ತಲ್ಲ, ಆ ಗಾಬರಿಗೆ ಏನೇನೋ ಮಾತಾಡ್ಬಿಟ್ಟೆ ಆಟ್ಯ. ಹಸ ಅಂದರೆ ನಮ್ಗೊಂಥರ ದೇವ್ರಲ್ವಣ್ಣ, ಅದರಿಂದನೇ ತಾನೇ ನಾವು ಇಟ್ಟುಂತ ಇರೋದು. ಅದೇ ಕಳೆದೋಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಭಯ ಆಗೋಗಿತ್ತು ಕಣ. ಅದಕ್ಕೆ ಹಂಗೆಲ್ಲ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡ. ಬೈಯೋದೆಲ್ಲ ಬೈದ್ಬಿಟ್ಟು ಇವಾಗ ಬೇಜಾರು ಮಾಡ್ಕೊಬೇಡ ಅಂದರೆ ಹೆಂಗಾಡ್ತೀಯ ನೋಡೋಣ ನೀನು. ಆಯಿತು ಬಿಡು ಹೋಗ್ಲಿ, ಇದೊಂದು ಕಿತ ಸಂಸ್ತೀನಿ. ಇನ್ನೊಂದು ಕಿತ ನನಗೆ ಹಸಕಾಯಿ ಅದು ಇದು ಅಂತ ಹೇಳ್ಬಿಡ ಕಣ ನೀನು, ಆಯಿತಾ? ಆಯ್ತು ಬಿಡಪ್ಪ, ಹಂಗೇನು ಹೇಳೋಕ್ಕಿಲ್ಲ ಕಣಂತೆ. ಈಗ ಹೋಗು, ನಿಮ್ಮ ತೋಟದ ಹೋಗು, ಕೆಲಸ ಏನೋ ಇರ್ತದೇನೋ. ಯಾಕೆ ಪಾಪ ನನ್ನಿಂದ ನಿನಗೆ ಟೈಮ್ ಎಲ್ಲ ವೇಸ್ಟ್ ಆಯ್ತದ, ಹೋಗೋಣ ಮಾಡ್ಕೊ. ಆಯಿತು ಹೋಯ್ತೀನಿ ರಾಮಣ್ಣ. ನೀನು ಯಾಕೋ ಹೊಟ್ಟೆ ಸರಿ ಇಲ್ಲ ಅಂತಿದ್ದಲ್ಲ, ಮನೆಗೆ ಹೋಗಿ ಒಂಚೂರು ಆರಾಮಾಗಿ ಮಲ್ಕೋ ಹೋಗು. ಸಾಕು, ಹಸ ಮೆಂದೈತೆ ಆಗ್ಲಿಯಾ. 1 ಗಂಟೆ 2 ಗಂಟೆ ಟೈಮ್ ಆಯಿತು ಆಗ್ಲಿಯಾ, ಮೇಯ್ದೈತೆ ಚೆನ್ನಾಗಿ. ಹೋಗು, ಕರ್ಕೊಂಡು ಹೋಗು. ಹಂಗೆ ಅಲ್ಲೇ ಕಾವಲೆಯಲ್ಲಿ ನೀರು ಬರ್ತೈತೆ ನೋಡೋಣ, ನೀರು ಕುಡಿಸ್ಕೊಂಡು ಹೋಗೋಣ. ಕಂಡ ಕೆಂಪಣ್ಣ, ಹಂಗೆ ನೀರು ಕುಡಿಸ್ಕೊಂಡು ಹಂಗೆ ಹೋಯ್ತೀನಿ ಅತ್ತಗಿ. ನೀನು ತೋಟದತ್ರಕ್ಕೆ ಹೋಗು, ಬರೋಣ? ಸರಿ ಕಣ, ಆಯಿತು. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ನಮ್ಮ ಕೆಂಪಣ್ಣ 5 ನಿಮಿಷ ಮಲ್ಕೊಂಡಿದ್ದಕ್ಕೆ ನಮ್ಮ ಹಸನೇ ಕಳೆದೋಯ್ತಿತ್ತು. ಮೂಕ ಪ್ರಾಣಿಗಳಿಗೆ ಏನು ತಾನೇ ಗೊತ್ತಾಗುತ್ತೆ, ನಾವೇ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ. ಮೂಕ ಪ್ರಾಣಿಗಳ ಜೊತೆ ಎಚ್ಚರದಿಂದಿರಿ.